ಪಟಾರ್ ಪಟಾರ್ ಅಂತ ಇರಬೇಕು ಬಾಣಲೆ. ಕಸ್ತೂರಿ ಲಾಲಿಪಾಪ್ ಪಟಕ್ ಪಟಕ್ ಅಂತ ರೆಡಿ ಆಗ್ತಾ ಇರಬೇಕು ಎಣ್ಣೆಲಿ. ಅಣ್ಣ ಮಟನ್ ಫ್ರೈ ಹಾಕೋಣ ಇದಾದ್ಮೇಲೆ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ನೈಟು ಒಂದು ನಾನ್ ವೆಜ್ ಊಟ ಮಾಡೋದಕ್ಕೋಸ್ಕರ ಸೂರೀಸ್ ಕಿಚನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಮಧ್ಯಾಹ್ನ ನಾನ್ ವೆಜ್ ಊಟ, ರಾತ್ರಿ ನಾನ್ ವೆಜ್ ಊಟ ಸಿಗುತ್ತೆ. ನಾನ್ ವೆಜ್ ಊಟ ಅಂದರೆ ಚಿಕನ್ ಊಟ, ಮಟನ್ ಊಟ, ಆಮೇಲೆ ಫಿಶ್ ಊಟ, ಬಿರಿಯಾನಿ ಊಟ, ಈ ಥರ ಊಟಗಳು ಕೊಡ್ತಾ ಇರೋವಂಥದ್ದು. 149ಗೆ ಊಟ ಕೊಡ್ತಿರೋಂಥದ್ದು. ಚಿಕನ್ ಊಟ, ಫಿಶ್ ಊಟ, ಬಿರಿಯಾನಿ ಊಟ ಇವೆಲ್ಲನೂ. ಸೊ ಇದು ಬಂದು ಗಿರಿನಗರ 50 ಫೀಟ್ ರೋಡು, ರಾಘವೇಂದ್ರ ಬ್ಲಾಕ್ ಹತ್ರ ಇರುವಂಥದ್ದು. ಇನ್ನೂ ಎಕ್ಸಾಕ್ಟಾಗಿ ಏನಂದರೆ ಕುಸುಮ ಹಾಸ್ಪಿಟ್ಲ್ ಇದೆ. ಕುಸುಮ ಹಾಸ್ಪಿಟ್ಲು ಪಕ್ಕದಲ್ಲೇ ಇರೋವಂಥದ್ದು. ಹೋಗಿ ಓನರ್ ಹತ್ರ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ನ ನಿಮಗೂ ತಿಳಿಸ್ತೀನಿ. ಊಟ ಕೂಡ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತಲೂ ನೋಡ್ಕೊಂಡು ಬರೋಣ. ಸೊ ಬನ್ನಿ ಹೋಗೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಎಕ್ಸಾಕ್ಟಾಗಿದೆ ನೋಡ್ಕೊಂಡು ಬರ್ಬೋದು. ಸೊ ಬನ್ನಿ ಹೋಗೋಣ. ಈಗ ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಬರೋಣ. ರಾತ್ರಿಯ ನಾನ್ ವೆಜ್ ಊಟ. ಪಟಾರ್ ಪಟಾರ್ ಅಂತ ಚಿಕನ್ ಬಿರಿಯಾನಿ ಸರಿ, ಚಿಕನ್ ಬಿರಿಯಾನಿ ಸರ್. ಪೀಸಸ್ ಅಲ್ಲ ಇದೆ, ಮಟನ್ ಸೇರ್ವಾ ಸರ್ ಇದು. ಓಕೆ, ಮಟನ್ ಸೇರ್ವಾ ಪೀಸಸ್ ಅಲ್ಲಿ ಒಳಗಿಟ್ಟಿರ್ತಾರೆ. ಸರ್ ಇದು ರಸಮ್, ಇದು ರಸಮ್, ಟೊಮೆಟೊ ರಸಮ್. ಐದು ತಗೋ ಕಟ್ಟ ಇದು ಕಟ್ಬಿಟ್ಟು. ಫಿಶ್ ಕರಿ ಸರ್, ಫಿಶ್ ಕರಿ ಖಾಲಿಯಾಗಿದೆ ಇವಾಗೆಲ್ಲ. ಫಿಶ್ ಕರಿ ಇದು ಚಾಪ್ಸ್ ಸರ್, ಚಾಪ್ಸು, ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್, ಹೌದು, ಇದು ಚಿಕನ್ ಚಾಪ್ಸ್ ಸರ್. ಇದು ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್. ಓಕೆ, ಬಿರಿಯಾನಿ ಕಾಂಬೋ ಸರ್. ಓಕೆ, ಏನೇನು ಸಿಗುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಒಂದು ಪ್ಲೇಟ್ ಬಿರಿಯಾನಿ ಸಿಗುತ್ತೆ, ಚಪಾತಿ, 2 ಥರ ಸ್ಟಾರ್ಟರ್ ಸಿಗುತ್ತೆ, ಕಬಾಬು ಅಥವಾ ಲಾಲಿಪಾಪು ಅಥವಾ ಒಂದು ಚಿಲ್ಲಿ ಚಿಕನ್ನು, ಓಕೆ, ಒಂದು ಮೊಟ್ಟೆ ಸಿಗುತ್ತೆ, ಮತ್ತು ಸಲಾಡ್ ಹಾಕಿದ್ದಾರೆ. ಇದು ಫಿಶ್ ಕಾಂಬೋ ಸರ್. ಒಂದು ಫಿಶ್ ಫ್ರೈ ಮತ್ತು ಒಂದು ಫಿಶ್ ಕರಿ, ಒಂದು ವೈಟ್ ರೈಸು, ಒಂದು ಚಪಾತಿ, ಒಂದು ಮೊಟ್ಟೆ ಬರುತ್ತೆ. ಈ ಕೆಲವು ಐಟಮ್ಸಲ್ಲಿ ಎತ್ತಿದ್ದಾರೆ ಇದರಲ್ಲಿ. ಇದು ಚಿಕನ್ ಕರಿ ಸರ್, ಚಿಕನ್ ಮೀಲ್ಸ್. ಇದು ಚಿಕನ್ ಮೀಲ್ಸಲ್ಲಿ ಒಂದು ಚಪಾತಿ ಬರುತ್ತೆ, ಒಂದು ಮೊಟ್ಟೆ ಬರುತ್ತೆ. ಇದು ಮೊಟ್ಟೆ ಇಟ್ಟಿಲ್ಲ, ಇನ್ನೂ ಡಿಸ್ಪ್ಲೇ ಇಡ್ತಾ ಇದ್ದಾರೆ. ಒಂದು ಮೊಟ್ಟೆ ಬರುತ್ತೆ, ಒಂದು ರಸಮ್ಮು, ಒಂದು ಸೇರ್ವಾ ಬರುತ್ತೆ, 3 ಥರ ಸ್ಟಾರ್ಟರ್ ಬರುತ್ತೆ. ಚಿಕನ್ ಮೀಲ್ಸಲ್ಲಿ 3 ಥರ ಸ್ಟಾರ್ಟರ್ ಬರುತ್ತೆ. ಇದು ಒಂದು ಮಟನ್ ಮೀಲ್ಸು ಸರ್. ಮಟನ್ ಮೀಲ್ಸು ಇದು 249, ಅವೆಲ್ಲ 149. ಇದು 249, ಇದು ಮಾತ್ರ ಮಟನ್ ಮಾತ್ರ 249. ಇದರಲ್ಲೂ ರೈಸು, ಸೇರ್ವಾ ಒಂದು, ರಸಮ್ ಒಂದು, ಚಪಾತಿ ಒಂದು, 2 ಥರ ಸ್ಟಾರ್ಟ್ರು, ಒಂದು ಫ್ರೈ, ಒಂದು ಕರಿ ಬರುತ್ತೆ, ಕುರ್ಮಾ ಬರುತ್ತೆ, ಒಂದು ಮೊಟ್ಟೆ ಬರುತ್ತೆ. ಇದೆಲ್ಲ ಮೀಲ್ಸ್ ಎಲ್ಲ ಇವಾಗ ಸ್ಟಾರ್ಟಿಂಗ್ ಹೋಗ್ತಾ ಇರೋದು ನಮಗೆ ಮೀಲ್ಸೇ. ಬಿರಿಯಾನಿ ಮೀಲ್ಸ್ ಜಾಸ್ತಿ ಹೋಗ್ತಿದೆ. ನನಗೆ ಬಿರಿಯಾನಿ ಇದೆ, ನಮ್ಮದು ಬಿರಿಯಾನಿ 129 ಇದೆ. ಇದಾದರೆ 149 ಕೊಟ್ಟರೆ ಫುಲ್ ಬರುತ್ತೆ. ಮೀಲ್ಸ್ ಎಲ್ಲ ಬರುತ್ತೆ, ಸ್ಟಾರ್ಟರ್ 2 ಥರ ಸ್ಟಾರ್ಟರ್ ಬರುತ್ತೆ, ಕಬಾಬ್ ಬರುತ್ತೆ, ಮೊಟ್ಟೆ ಬರುತ್ತೆ, ಚಪಾತಿ ಬರುತ್ತೆ. ಸೊ ಎಲ್ಲ ಯೂತ್ಸ್ ಎಲ್ಲ ಜಾಸ್ತಿ ಅದೇ ಪ್ರಿಫರ್ ಮಾಡೋದು. ಬೇರೆಯವರೆಲ್ಲ ವಯಸ್ಸಾಗಿರೋರೆಲ್ಲ ಫಿಶ್ ಮೀಲ್ಸ್ ತೊಗೊತಾರೆ. ಅದು ಬಿಟ್ಟು ಫಿಶ್ ಮೀಲ್ಸ್ ಬಿಟ್ಟು ಚಿಕನ್ ಮೀಲ್ಸ್ ತೊಗೊತಾರೆ. ಕೆಲವರು ಜಾಸ್ತಿ ಮಟನ್ ಮೀಲ್ಸ್ ಇಷ್ಟಪಡ್ತಾರೆ. 249 ಕಾಂಬೋ ಸಿಗುತ್ತೆ. ಇವಾಗ ಸ್ಟಾರ್ಟಿಂಗ್ ರೇಂಜಲ್ಲಿ ಎಲ್ಲ ಕಡಿಮೆ ಇಟ್ಟಿದ್ದೀನಿ. ಮುಂದಕ್ಕೆ ನೋಡಬೇಕು. ನನಗೇನು ಇದರಲ್ಲಿ ಲಾಭ ಇಲ್ಲ, ಲಾಭ ಬರ್ತಿಲ್ಲ. ನಮ್ಮ ಹುಡುಗರು ಯಾರು ಇಷ್ಟು ಜನ ಇದ್ದಾರೆ, ಸ್ಟಾರ್ಟಪ್ಪಲ್ಲಿ ನಾನು ತುಂಬ ಮೇಲೆ ಕರ್ಕೊಂಡು ಹೋಗಬೇಕು. ಈ ಹೆಸರು ಸೂರೀಸ್ ಕಿಚನ್ ಜಾಸ್ತಿ ಏನಂತಾರೆ, ಏನೋ ಒಂದು ಆಸೆ ಪಟ್ಟು ಮಾಡಿದ್ದೀನಿ. ನನಗೆ ಲಾಭ ಬೇಡ, ಈ ಹುಡುಗರನ್ನ ಸಾಕುವಷ್ಟು ತಾಕತ್ತು ಕೊಟ್ಟರೆ ಸಾಕು ಅಷ್ಟೇ. ಏನು ಟೈಮಿಂಗ್ಸ್ ಅಂತ ಕೊಡ್ತಿರೋದು ಸರ್? ಇದು ಮಾರ್ನಿಂಗ್ 11ಇಂದ ಶುರು ಮಾಡಿದ್ದೆ. ನಮಗೆ ಕಸ್ಟಮರ್ ಬರೋದು 1 o'clock ಮೇಲೆ. ಸೊ ಅದಕ್ಕೆ 12ಇಂದ 4 ಇಟ್ಟಿದ್ದೀನಿ. ತಿರ್ಗಾ ಸಂಜೆ ಬಂದು 7ಇಂದ 11 ಇರುತ್ತೆ. 7ಇಂದ 11 ಇರುತ್ತೆ. ಸಂಡೇ ಹೊತ್ತು ಮಾತ್ರ ಮಾರ್ನಿಂಗ್ 6ಇಂದ 10 ಕಾಲು ಸೂಪು, ಇಡ್ಲಿ, ದೋಸೆ ಅದೆಲ್ಲ ಸಿಗುತ್ತೆ. ಬೆಣ್ಣೆ ಇಡ್ಲಿ ಸಿಗುತ್ತೆ. ಮೇನ್ ಸ್ಪೆಷಲ್ ಬೆಣ್ಣೆ ಇಡ್ಲಿ. ಅಡ್ರೆಸ್ ಏನಿದು ಸರ್? ಇದು ನಿಮಗೆ ನಾಗೇರ ಬ್ಲಾಕ್ 50 ಫೀಟ್ ರೋಡ್ ಸರ್, ಹನುಮನ್ ನಗರ. ನಿಯರ್ ಬೈ ನಿಮಗೆ ಕುಸುಮ ಹಾಸ್ಪಿಟ್ಲ್ ಪಕ್ಕದೇ.
ನೀವು ಕುಸುಮ ಹಾಸ್ಪಿಟ್ಲ್ ಎಲ್ಲೇ ಹೋದ್ರು ಇಲ್ಲ ಸೂರಿಸ್ ಕಿಚನ್ ಅಂತ ಗೂಗಲ್ ನೋಡಿದ್ರು ಆರಾಮಾಗಿ ಸಿಗುತ್ತೆ. ಬಂದು ಆರಾಮಾಗಿ ಒಂದ್ಸತಿ ವಿಸಿಟ್ ಮಾಡ್ಬೋದು. ಎಲ್ಲ ಥರ ಮೀಲ್ ಸಿಗುತ್ತೆ. ಮೀಲ್ಸ್ಕೊಂಬಂದು ಕಂಪ್ಲೀಟ್ಲಿ ಕಡಿಮೆ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಲಿಮಿಟೆಡ್ ಆಫರು. ನೆಕ್ಸ್ಟ್ ಮಂತಿಂದ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ಲಿಮಿಟೆಡ್ ಆಫರು. ಬಂದು ಟೇಸ್ಟ್ ಮಾಡಿ, ಇಷ್ಟ ಆದರೆ ಒಂದು ರಿವ್ಯೂ ಕೊಡಿ. ಬೆಳಿಬೇಕು ಅಂತ ಏನೋ ಸೂರಿಸ್ ಕಿಚನ್ ಅಂತ ಮಾಡಿದ್ದೀನಿ, ಲಾಭ ಇಲ್ಲದೆ ಮಾಡಿದ್ದೀನಿ, ನೋಡುವ ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ, ಮಾಡಿದ್ದೀನಿ. ಎನಿವೇ ಸರ್, ಬನ್ನಿ ಎಲ್ಲ ವಿಸಿಟ್ ಮಾಡಿ ಒಂದ್ಸತಿ ಸೂರಿಸ್ ಕಿಚನ್ಗೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಉಷಾ ಅಂತ. ಇವತ್ತು ನನ್ನ ಬರ್ಡೇ ಇತ್ತು, ಸೊ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಚಿಕನ್ ಕಬಾಬು, ಲೆಗ್ ಪೀಸು, ಚಿಲ್ಲಿ ಚಿಕನ್ನು ಪಾರ್ಟಿ ಮಾಡ್ಬೋದು, ಬರ್ಡೇ ಪಾರ್ಟೀಸು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ 100% ಸೂಪರ್ ಆಗಿದೆ. ಪ್ರೈಸ್ ತುಂಬ ರೀಸನಬಲ್ ಆಗಿದೆ, ರೀಸನಬಲ್ ಆಗೂ ಇದೆ, ತುಂಬ ಟೇಸ್ಟಿಯಾಗೂ ಇದೆ. ಸರ್, ಇದು ಬೆಳಗ್ಗೆ ಹೊತ್ತು, ಸಂಡೇ ಹೊತ್ತು, ಪ್ರತಿ ಸಂಡೇನೂ ಸಿಗುತ್ತೆ, ಎವ್ರಿಡೇ ಸಿಗುತ್ತೆ. ಆದರೆ ಸಂಡೇ ಹೊತ್ತು ಸ್ಪೆಷಲಾಗಿ 6 o'clockಗೆ ಬೆಣ್ಣೆ ಇಡ್ಲಿ, ಕರಿ, ಕಾಲ್ ಸೂಪ್. ಇದು ಫೇಮಸ್ಸು. 49 rupees. 2 ಇಡ್ಲಿ, 2 ಇಡ್ಲಿ, ಬೆಣ್ಣೆ ಬರುತ್ತೆ, ಕರಿ ಬರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಚಾಪ್ಸ್ ಗಿಪ್ಸ್ ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ತೊಗೊತೀವಿ. ಪೂರಿನೂ ಸಿಗುತ್ತಾ? ಹಾಂ ಸರ್, ಪೂರಿನೂ ಸಿಗುತ್ತೆ ಸರ್. ಪೂರಿ ವಿತ್ ಕರಿ ಸಿಗುತ್ತೆ. ನಾನ್ ವೆಜ್ ಹೋಟೆಲ್ ಪೂರಿ ಸಿಗ್ತಿದೆಯಾ? ಹೌದು ಸರ್, ಸ್ಪೆಷಲ್ ಇದು. ನಿಮಗೆ ಇದಕ್ಕೆ ಸೈಡ್ಸು ತಗೊಂಡು ಎಲ್ಲ ಯಾವಾಗಲೂ ಸಿಗುತ್ತೆ? ಯಾವಾಗಲೂ ಸಿಗುತ್ತೆ ಸರ್, ಎನಿ ಟೈಮ್ ಸಿಗುತ್ತೆ. ಇದು ಚಪಾತಿ, ಅಕ್ಕಿ ರೊಟ್ಟಿ ಮಾಡ್ತಿದ್ದೋ. ಅಕ್ಕಿ ರೊಟ್ಟಿ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಇದೆ, ಸೊ ಅದಕ್ಕೋಸ್ಕರ ಪೂರಿ, ಬೆಣ್ಣೆ ಇಡ್ಲಿ, ಅದು ಬಿಟ್ಟರೆ ಇದು ಕೊಡ್ತೀವಿ, ಚಪಾತಿ ಕೊಡ್ತೀವಿ. ಬೆಣ್ಣೆ ಇಡ್ಲಿ ಮತ್ತು ಈ ಪೂರಿ ಫೇಮಸ್. ಸೊ ಗಿರಿನಗರದಲ್ಲಿ ಸೂರಿಸ್ ಕಿಚನು ರೀಸೆಂಟಾಗಿ ಓಪನ್ ಆಗಿದೆ. ಇಲ್ಲಿ ಮಟನ್ ಮೀಲ್ಸು, ಚಿಕನ್ ಮೀಲ್ಸು, ಫಿಶ್ ಮೀಲ್ಸು ಅಂತ ಬೇಜಾನ್ ವೆರೈಟಿ ಮೀಲ್ಸು ಸಿಗುತ್ತೆ, ಮತ್ತು ಬಿರಿಯಾನಿ ಮೀಲ್ಸು ಸಿಗುತ್ತೆ. ಸೊ ಈ ಮೀಲ್ಸ್ ಎಲ್ಲ ಆಲ್ಮೋಸ್ಟ್ ಮಟನ್ ಮೀಲ್ಸು 249 ಬಿಟ್ಟರೆ ಮಿಕ್ಕಿದೆಲ್ಲ ಮೀಲ್ಸನ್ನು 149ಗೆ ಕೊಡ್ತಿರೋಂಥದ್ದು. 149 ರೂಪಾಯಿಗೆ ಒಬ್ಬರು ಸಫಿಸಿಯೆಂಟಾಗಿ ತಿನ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನಾವು ಮಟನ್ ಮೀಲ್ಸ್ ತೊಗೊಂಡಿದ್ದೀವಿ. ಮಟನ್ ಮೀಲ್ಸ್ಗೆ ಒಂದು ರೈಸ್ ಕೊಡ್ತಾರೆ, ಆಮೇಲೆ ಒಂದು ಚಪಾತಿ ಕೊಡ್ತಾರೆ, ಇಲ್ಲಾಂದರೆ ಒಂದು ಮುದ್ದೆ ಕೊಡ್ತಾರೆ. ಆಮೇಲೆ 2 ಥರ ನಿಮಗೆ ಮಟನ್ ಸಿಗುತ್ತೆ. ಮಟನ್ 3 ಪೀಸ್ ಕೊಡ್ತಾರೆ. ಮಟನ್ನಲ್ಲಿ 1 2 3 3 ಪೀಸ್ ಇದೆಯಪ್ಪ. ಒಂದು ಮೊಟ್ಟೆ ಕೊಡ್ತಾರೆ, ಮಾಮೂಲಿ ಸೇರ್ವಾ. ಮತ್ತು ಈ ಕಡೆ ಬಂದರೆ ಚಿಕನ್ ಮೀಲ್ಸು. ಚಿಕನ್ ಮೀಲ್ಸಲ್ಲಿ 3 ಥರ ಸ್ಟಾರ್ಟರ್ಸ್ ಇದೆ. ಒಂದು ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ, ಚಿಕನ್ ಫ್ರೈ ಕೊಟ್ಟಿದ್ದಾರೆ, ಇನ್ನೊಂದು ಲಾಲಿಪಾಪ್ ಕೊಟ್ಟಿದ್ದಾರೆ 2 ಪೀಸು. ಸೊ ಇಲ್ಲಿ ಚಪಾತಿನೂ ಕೊಡ್ತಾರೆ, ಒಂದು ರೈಸ್ ಕೊಡ್ತಾರೆ. ಸೊ ಹಂಗೆ ಪಕ್ಕಕ್ಕೆ ಬಂದರೆ ಫಿಶ್ ಮೀಲ್ಸು. ಫಿಶ್ ಮೀಲ್ಸ್ಗೂ ಅಷ್ಟೇ ರೈಸ್ ಇದೆ, ಒಂದು ಚಪಾತಿ ಇದೆ, ಆಮೇಲೆ ರವಾ ಫ್ರೈ ಒಂದು ಸ್ಲೈಸು, ಸಾಂಬಾರಲ್ಲಿ ಒಂದು ಚಿಕ್ಕದೊಂದು ಸ್ಲೈಸು, ಒಂದು ಮೊಟ್ಟೆ. ಸೊ ಇಷ್ಟಿರುತ್ತೆ. ಆಮೇಲೆ ಬಿರಿಯಾನಿ ತೊಗೊಂಡಿದ್ದೀವಿ, ಚಿಕನ್ ಬಿರಿಯಾನಿ ಸಪ್ರೇಟಾಗಿ. ಇದ್ರ ಜೊತೆ ಏನಾದರೂ ನೀವು ಮೀಲ್ಸ್ ಥರ ಟ್ರೈ ಮಾಡೋದಾದರೆ 3 ಥರ ಸ್ಟಾರ್ಟರ್ಸ್ ಕೊಡ್ತಾರೆ. ಚಿಕನ್ ಸ್ಟಾರ್ಟರ್ಸು 159 ಅಂತೆ. ಸೊ ನಾವು ಬರೀ ಚಿಕನ್ ತೊಗೊಂಡಿದ್ವಿ. ಇಲ್ಲಿ ಬಂದು ಕಬಾಬ್ ಇದೆ, ಆಮೇಲೆ ಲಾಲಿಪಾಪು ಬಂತು. ಸೊ ಇದು ಲಾಲಿಪಾಪು. ಎರಡು ತೊಟ್ಟು ನಿಂಬೆಹಣ್ಣು ರಸ. ಮೇಲ್ಗಡೆ ಲೇಯರ್ ಸಖತ್ ಗರ್ಗರಿಯಾಗಿದೆ, ಒಳಗಡೆ ಮಸಾಲ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಇಳ್ಕೊಂಡಿದೆ. ಮಾಂಸನೇ ಕಾಣ್ತಾ ಇಲ್ಲ, ಹೊಗೆ ಹೋಗ್ತಿದೆಯಾ? ಸಖತ್ತಾಗಿದೆ, ಟೇಸ್ಟಿಯಾಗಿದೆ, ರುಚಿಯಾಗಿದೆ. ಒಟ್ಟಲ್ಲಿ ಕಬಾಬ್ ಇದೆ, ಕಬಾಬು ಸಿಗುತ್ತೆ. ಇದು ಬಂದು ಯಾವ ಸ್ಟೈಲ್ ಇದು? ಕಸ್ತೂರಿ ಕಬಾಬ್ ಅಂತ ಇದು. ಕಸ್ತೂರಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಆಯಿತು, ಇವಾಗ ಕಸ್ತೂರಿ ಕಬಾಬು. ಇದು ಕೂಡ ಹೊರಗಡೆ ಲೇಯರ್ ಮುಟ್ಟೋದಕ್ಕೇ ಗರ್ಗರಿಯಾಗಿದೆ. ಮೇಲ್ಗಡೆ ಸೊಪ್ಪೆಲ್ಲ ಸಖತ್ತಾಗಿ ಕಾಣ್ತಾ ಇದೆ ಹಂಗೇನೆ. ಕರಿಬೇವು ಮತ್ತು ಕಸ್ತೂರಿ ಮೆಥಿ ಜಾಸ್ತಿ ಹಾಕಿದ್ರೆ ಕಜಿ ತಕ್ಷಣ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿದೆಪ್ಪ. ಕಬಾಬ್ ತಿನ್ಬೇಕಾದ್ರೆ ಹಿಂಗಿರಬೇಕು, ಹೊರಗಡೆ ಗರ್ಗರಿಯಾಗಿರಬೇಕು, ಒಳಗಡೆ ಟೇಸ್ಟ್ ಇರಬೇಕು, ಜಾಸ್ತಿ ಹಿಟ್ಟಿಟ್ಟು ಸಿಗಬಾರ್ದು. ಅದೇ ಥರ ಇದೆ. ಫಸ್ಟ್ ಯಾವುದು ಚಿಕನ್ ಮೀಲ್ಸ್ ಟ್ರೈ ಮಾಡೋಣ. ಸೊ ಚಿಕನ್ ಮೀಲ್ಸ್ಗೂ ಕೂಡ ಲಾಲಿಪಾಪ್ ಕೊಡ್ತಾರೆ, ಬಟ್ ನಾವು ಆಲ್ರೆಡಿ ಟ್ರೈ ಮಾಡಿದ್ದೀವಿ ಲಾಲಿಪಾಪು. ಪಕ್ಕದಲ್ಲಿರಲಿ.
ಸೊ ಚಿಲ್ಲಿ ಚಿಕನ್ ಇದೆ ಇಲ್ಲಿ. ಚಿಲ್ಲಿ ಚಿಕನ್ ಗಟ್ಟಿ ಚಿಲ್ಲಿ ಚಿಕನ್ ಅಲ್ಲ, ಅದು ಚಿಕನ್ ಫ್ರೈ ಕೂಡ ಇದು ಎದುರು ಬಿಡ್ದಂಗೆ ಚಿಕನ್ ಫ್ರೈ ಒಂಥರ ಗ್ರೀನರಿಯಾಗಿ ಮಸಾಲ ಗ್ರೀನ್ ಮಸಾಲ ಥರ ಇದೆ. ಚಿಲ್ಲಿ ಚಿಕನ್ ಥರನೇ ಕಾಣುತ್ತೆ ಒಟ್ಟಿನಲ್ಲಿ ನೋಡ್ತಿದ್ರೆ. ಪೀಸಸ್ ಅಷ್ಟೇ ಸಾಫ್ಟಾಗಿದ್ದಾವೆ ಒಟ್ಟಿನಲ್ಲಿ. ಮಸಾಲ ಅಲ್ಲ ಅದ್ಬಿಟ್ಟು ತಿನ್ನೋಣ. ಚಿಕನ್ ಚಾಪ್ಸು ಫ್ರೈನೂ ಅಲ್ಲ, ಚಿಕನ್ ಚಾಪ್ಸು ಆ್ಯಕ್ಚುಲಿ ತಿಂದ ತಕ್ಷಣ ನಿಮಗೆ ಚಾಪ್ಸದು ರುಚಿ ಹೊಡಿತು. ಹಸಿಮೆಣಸಿನಕಾಯಿನ ಸ್ವಲ್ಪ ಹಾಕೋರೆ, ಆಮೇಲೆ ಕರಿಬೇವುದು ಈರುಳ್ಳಿ ಇದೆಲ್ಲ ಆ ರುಚಿ ಚೆನ್ನಾಗಿ ಸಿಗುತ್ತೆ. ಚಿಕನ್ ಚಾಪ್ಸು ಮಸಾಲ ನುಣ್ಣಗೆ ಮಾಡಿಲ್ಲ ಇವರು, ತರ್ತರಿಯಾಗಿ ಮಾಡಿ ಹಾಕಿರುವಂತಹ ಒಂದು ಮಸಾಲ. ಇದು ಚಿಲ್ಲಿ ಚಿಕನ್. ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ ಯಾವಾಗಲೇ ನಾನು. ರೆಕ್ಕೆ ಪೀಸು 3 ಪೀಸ್ ಕೊಡ್ತಾರೆ ಚಿಕನ್ ಸ್ಟಾರ್ಟರ್ಸಲ್ಲಿ. ಚಿಲ್ಲಿ ಚಿಕನ್ನು 3 ಪೀಸು, ಆಮೇಲೆ ಚಿಕನ್ ಚಾಪ್ಸು 3 ಪೀಸು, ಲಾಲಿಪಾಪ್ 2 ಪೀಸು, ಕಬಾಬ್ ಆದರೆ 3 ಪೀಸ್ ಅಂತೆ. ಹೆಂಗಿದೆ ನೋಡಿ, ಟೆಂಡರ್ ಚಿಕನ್ ಥರ ಇದೆ. ಕೈಯಲ್ಲಿ ಮುಟ್ಟಿದ ತಕ್ಷಣನೇ ಬಿಟ್ಕೊಂಡ್ಬಿಡ್ತು ಮೂಳೆಯಿಂದ. ಕಲಿಸಿ ಇದೆ, ಖಾರ ಇದೆ. ಯಪ್ಪ ಚುಟಿ ಗಿಟಿ ಟಚ್ ಮಾಡ್ಕೊಬಿಟ್ರೆ ಮಾತ್ರ ಇದು ಚುರಿ ಅಂದ್ಬಿಡುತ್ತೆ. ಖಾರ ಆವರಿಸ್ಕೊಬಿಡುತ್ತೆ ಆಲ್ರೆಡಿ. ಆ ಒಂದು ಹಸಿಮೆಣಸಿನಕಾಯಿ ಇದು ಟೇಸ್ಟು ಸಕ್ಕತ್ತಾಗಿದೆ. ಆಮೇಲೆ ಗ್ರೇವಿನೂ ಅಷ್ಟೇ ತಿಕ್ಕಾಗಿದೆ, ಗಟ್ಟಿಯಾಗಿದೆ. ತಿನ್ನೋದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಮಟನ್ ಮೀಲ್ಸ್ಗೆ 3 ಪೀಸ್ ಕೊಡ್ತಾರೆ. ಒಂದು ಚಾಪ್ಸ್ ಪೀಸು, ಒಂದು ಮಟನ್ ಫ್ರೈ ಪೀಸು. ಇದು ಫ್ರೈ ಪೀಸು, ಮಟನ್ ಫ್ರೈ 3 ಪೀಸ್ ಇದೆಯಪ್ಪ, ಪರವಾಗಿಲ್ಲ. ಕ್ವಾಲಿಟಿ ಹೆಂಗಿದೆ ನೋಡ್ಬಿಡೋಣ. ಚೆನ್ನಾಗಿ ಬೆಂದಿದೆ ಮಾಂಸ. ಮಟನ್ ಫ್ರೈ ಪೀಸು. ಮಟನ್ ಫ್ರೈ ಅಂದರೆ ಮೊದಲೇ ಫ್ರೈ ಮಾಡಿ ಇಟ್ಟಿರಲ್ಲ. ಆ್ಯಕ್ಚುಲಿ ಮಸಾಲದಲ್ಲಿರೋ ಪೀಸ್ ತೆಗೆದು ಬಾಣಲಿನಲ್ಲಿ ಮಾಮೂಲಿ ಇನ್ನೊಂದ್ಸರಿ ಎಣ್ಣೆ ಎಲ್ಲ ಹಾಕಿ, ಕರಿಬೇವೆಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಮತ್ತು ಸ್ವಲ್ಪ ಪೆಪ್ಪರು ಪೌಡ್ರೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ, ಟಾಸ್ ಮಾಡಿಕೊಡ್ತಾರೆ. ಬಟ್ ಆದರೂ ಕೂಡ ನಿಮಗೆ ಮಸಾಲದಲ್ಲಿ ನಿಮಗೆ ಬೆಂದಿರೋ ಒಂದು ಟೇಸ್ಟ್ ಸಿಗುತ್ತೆ ಇದರಲ್ಲಿ. ಫ್ರೈಯಲ್ಲಿ ಮಟನ್ ಕ್ವಾಲಿಟಿ ಚೆನ್ನಾಗಿದೆ ಒಟ್ಟಲ್ಲಿ. ಇವಾಗ ಮಟನ್ ಮೀಟ್ ಚೆನ್ನಾಗಿದೆ, ಚೆನ್ನಾಗಿ ಕುಕ್ಕಾಗಿದೆ. ಚಿಕನ್ ಬಿರಿಯಾನಿ ಜಾಸ್ತಿ ಹಾಕ್ಕೊಟ್ಬಿಟ್ಟವ್ರು, ಇಬ್ಬರು ಇದ್ದೀವಿ ಅಂದ್ಬಿಟ್ಟು. ಸೊ ಚಿಕನ್ ಬಿರಿಯಾನಿ ರೈಸು ಮುಟ್ಟೋದಕ್ಕೆ ಸಾಕಾಗಿದೆ, ಫೀಲು ಗಮ್ ಅಂತಿದೆ. ಫಸ್ಟು ಬರೀ ರೈಸೇ ತಿನ್ಬಿಡೋಣ ಫಸ್ಟು. ಚೆನ್ನಾಗಿದೆ, ಘಾಟು ಇದೆ, ಖಾರನೂ ಇದೆ, ಒಳ್ಳೆ ಟೇಸ್ಟು ಇದೆ, ಬಟ್ ಒಳ್ಳೆ ಫ್ಲೇವರ್ ಇದೆ ಗುರು. ರೈಸು ಜಾಸ್ತಿ ಉದ್ರಂತ ಅನ್ಸಲ್ಲ. ಎತ್ಕೊಂಡ್ರೆ ಕೈಗೆ ಈ ಥರ ಆರಾಮಾಗಿ ಕೈಗೆ ಸಿಗುತ್ತೆ, ಉದ್ರೋಗಲ್ಲ. ಆಮೇಲೆ ತಿನ್ನಬೇಕಾದ್ರೂ ಅಷ್ಟೇ ಆ ಜ್ಯೂಸಿನೆಸ್ ಏನಿದೆ ರೈಸಲ್ಲಿ, ಡ್ರೈ ಅಂತ ಅನ್ಸೋದಿಲ್ಲ, ಜ್ಯೂಸಿನೆಸ್ ಇದೆ, ಸ್ಪೈಸಿ ಇದೆ, ಟೇಸ್ಟಿ ಆಗಿದೆ ಸಖತ್ತಾಗಿ. ಬಿರಿಯಾನಿ ಸಖತ್ ಇಷ್ಟ ಆಯ್ತು. ಸ್ವಲ್ಪ ಡ್ರೈ ಇದೆ ಪೀಸು ಮುಟ್ಟೋದಕ್ಕೆ. ರೈಸ್ ಜೊತೆ ಎತ್ಕೊಂಡು ತಿನ್ನಬೇಕು ತಿಂದರೆ. ದಮ್ ಹಾಕ್ಬೇಕಾದ್ರೆ ಎತ್ಕೊಟ್ಟಿದ್ದಾರೆ ಇವರು ಪೀಸು. ಆ ಪೀಸಲ್ಲಿ ನಿಮಗೆ ಫ್ಲೇವರ್ ಇದೆ, ಬಟ್ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ನೀವು ತಿನ್ನಬೇಕಾದ್ರೆ. ಬರೀ ಪೀಸ್ ಏನಾದ್ರು ತಿನ್ನಬೇಕಾದ್ರೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಒಟ್ಟಿನಲ್ಲಿ. ಓವರಲ್ಲಿ ಬಿರಿಯಾನಿ ಇಷ್ಟ ಆಯಿತು ನನಗೆ. ಬಿರಿಯಾನಿ ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ. 10 ಔಟ್ ಆಫ್ 9 ಕೊಡ್ಬೋದು ಇದಕ್ಕೆ ರೇಟಿಂಗು. ಅಷ್ಟು ಚೆನ್ನಾಗಿದೆ ಒಟ್ಟಿನಲ್ಲಿ, ಟೇಸ್ಟಿಯಾಗಿದೆ. ಆಮೇಲೆ ಲಾಲಿಪಾಪ್ ಇಷ್ಟ ಆಯಿತು, ಕಬಾಬ್ ಇಷ್ಟ ಆಯಿತು ನನಗೆ. ಚಿಕನ್ ಮೀಲ್ಸು ಮಟನ್ ಮೀಲ್ಸು ಸಖತ್ ಚೆನ್ನಾಗಿದೆ. ಹೊರತು 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದ ಊಟ, ರಾತ್ರಿ ಊಟ ಎರಡು ಟೈಮ್ ಊಟ ಸಿಗುತ್ತೆ. ಬಂದರೆ ಚಿಕನ್ ಮೀಲ್ಸು ಮಟನ್ ಮೀಲ್ಸು ಬಿರಿಯಾನಿ ಮೀಲ್ಸು ಟ್ರೈ ಮಾಡ್ಬೋದು, ಹೊರತು ಅಂತ ಹೇಳ್ಬೋದು. ಚೆನ್ನಾಗಿದೆ.